ಹಬ್ಬ ಕೈಯಾಗ ರೊಕ್ಕ ಬಂತು. 3 ಭಾಗ ಮಾಡೀನಿ 30 ಲಕ್ಷ ರೂಪಾಯಿದಾಗ. 3 ಭಾಗ ಮಾಡೇನಪ್ಪ. ನಿನಗೆ 10 ಲಕ್ಷ ಕೊಟ್ಟೇನಿ, ಈಕಿಗೆ 10 ಲಕ್ಷ ಕೊಟ್ಟೇನಿ. 10 ಲಕ್ಷ ರೂಪಾಯಿ ನಾ ಇಟ್ಕೊಳಕತ್ತೇನಿ. ಏನ ಅವ ನಾನಂತೂ ಇದ್ರೊಳಗೆ ಒಂದು ಲಾಂಗ್ ನೆಕ್ಲೆಸ್ ತೊಗೋಬೇಕಂತ ಮಾಡೀನವ. ಚಲೋದೊಂದು ಲಾಂಗ್ ನೆಕ್ಲೆಸ್ ತಗೋತೇನೆ ಬೇವ. ಭಾಳ ದಿನ ಆಗಿತ್ತು ನಾನು ತೊಗೋಬೇಕು ಅನ್ಕೊಂಡು ತೊಗೊಂಡಿದ್ದೇ ಇಲ್ಲ. ಚಲೋದೊಂದು ಲಾಂಗ್ ನೆಕ್ಲೆಸ್ ಮಸ್ತಂದು ಒಂದು ಜೋಡಿ ಈ ಆಂಟಿಕ್ ಕಿವ್ಯಾನು ಬಂದಾವಲ್ಲ ಜುಮ್ಕಿ, ಆ ಟೈಪ್ ಒಂದು ಚಲೋ ಜುಮ್ಕಿ ತೊಗೋತೇನೆ ಕಿವ್ಯಾಗ ಹಾಕೊಳಕ್ಕೆ. ಭಾಳ ಚಂದ ಕಾಣ್ತಾವು. ಏನ್ ಬೇ ತಗೊಳವ, ನಿಂಗೆ ಏನ್ ಬೇಕಾ ತಗೋ. 10 ಲಕ್ಷ ರೂಪಾಯಿದಾಗ ಏನು 15 ಗಂಡನ ಮನೆಗೆ ಸುರಿಬೇಡ. ಏನ ನಾ ಹೇಳ್ತೇನಲ್ಲ, ಅವಕ್ಕೆದಕ್ಕೆ ಕೊಡ್ತೀವಿ, ಓದಿಸ್ತಾರ. ಓದಿಸಿ ಇದನ್ನ ಕೊಟ್ಟರು ಅವ್ರದ್ದು ಇನ್ನೊಟ್ಟು ಹಗರಕತ್. ಮತ್ತೆ ಬೇಡ, ಬಂಗಾರ ಬೆಳ್ಳಿ ನಿನಗೇನು ಬೇಕಾ ನೀ ತಗೋ. ನಾನು ನಿಮ್ಮವ್ವ ಕೊಟ್ಟಿರೋದು ಇದು ರೊಕ್ಕ. ನಾ ಏನದ ಅಲ್ಲಿ ಒಯ್ದು ಸುರಿಯಾಕಂತ ಕೊಟ್ಟಿಲ್ಲ. ನೀ ಹೇಳು, ಏನೋ ಓದಿಸೋದಿರಲಿ ಏನಾರಿರಲಿ ಮನಿದೆಲ್ಲ ಅವ್ರ ನಡೆಸ್ಕೋಬೇಕು. ಯಾಕೆ ನಾ ಈಗ 10 ಲಕ್ಷ ರೂಪಾಯಿ ಕೊಡಲಿಲ್ಲ ಅಂದ್ರೆ ನಡೆಸ್ತಾರ ಇದು ಇರಂಗಿಲ್ಲನ. ಹಂಗೆ ತಿಳ್ಕೊಂಡು ನೀನು ಇದನ್ನೆಲ್ಲ ಬಂಗಾರಕ್ಕ ಹಾಕೋ. ಏನು ಮತ್ತೆ ಹಾಕಿ ನೋಡಿ ಬಂಗಾರ ಮಾಡಿಸ್ತೇನೆ ಅಂತೇಳಿ ಎಲ್ಲ ಹುಡುಗಿ ಹೆಣ ಕಿಟ್ಟಿ ಮತ್ತೆ ಏನು ಹೇಳ್ತೇನೆ ನೋಡು. ಅದು ಮೊದಲೇ ಹೆಣ್ಣು ಹುಡುಗಿ ನಾಳೆ ಮದುವೆ ಮುಂಜಿ ಮಾಡ್ಬೇಕು, ನಮ್ಮ ಅವ್ವನ ಬಂಗಾರ ಕೊಡ್ರಿ ಅಂತೇಳಿ ಕೇಳಿಗಿಳಿತ್ತು. ಆಮ್ಯಾಗ ಅವ್ರ ಅವ್ವನ ಬಂಗಾರ ತೊಗೊಂಡು ಕೊಡು ಪರಿಸ್ಥಿತಿ ಬಂದಿತ್ತು ನೋಡು. ಮತ್ತೆ ನಾ ಹೇಳ್ತಾನಲ್ಲ, ನಿನಗಂತ ಬಂಗಾರ ಎಲ್ಲಿ ಮಾಡ್ಸ್ಯಾರ ಅವ್ರ ಅವ್ವನ ಬಂಗಾರ ನಿನಗೆ ಕೊಟ್ಟಾರ ಕರೆ ಹೌದಿಲ್ಲ. ನಾಳೆ ಕೇಳಿದ್ರೆ ಅದಕ್ಕೆ ನಿನ್ನ ಬಂಗಾರ ನೀ ಬೇರೆ ಮಾಡಿಸಿಟ್ಕೋ, ನಿನ್ನ ಮಗಂದು ಬೇರೆ ಇಟ್ಕೋ, ನಿಂದು ಬೇರೆ ಇಟ್ಕೋ. ಮತ್ತು ನಾ ಹೇಳ್ತೇನೆ ನೋಡು, ಮತ್ತೆ ಅದನ್ನ ಮಾತ್ರ ಕೂಡಿಸಿ ಆ ಹುಡುಗಿ ಕೊಟ್ಟಿಗಿಟ್ಟಿ. ಇಲ್ಲ ಹಂಗೇನು ಮಾಡಲ್ಲ. ಈಗ ಹೋಲಿ, ನನಗೆ ಮಾಡಿಸ್ಕೊಂಡಿದ್ದು ನಾನೇ ಇಟ್ಕೊತೀನಿ. ಯವ್ವ ನಾನು ಎಷ್ಟು ಸಲ ಅನ್ಕೊಂಡೇನು ಗೊತ್ತೇನ, ನನ್ನ ತವ್ರ ಮನೆಯಿಂದ ಈಗ ನಾನೆಲ್ಲ ಬಂಗಾರ ಹಾಕೋತಿರ್ತೇನಲ್ಲ ಒಂಥರ ಎಲ್ಲ ಅವ್ರದ್ದು ಹಾಕೊಳತ್ತೀನಿ. ನನ್ನ ತವ್ರ ಮನಿದು ಅಂತ ನಾನು ಯಾವ ಬಂಗಾರನೂ ಮಾಡಿಸ್ಕೊಂಡೇ ಇಲ್ಲ. ನಾನು ಅದನ್ನು ಹಾಕ್ಕೊಳ್ಳೋವಲ್ಲ. ನನಗೊಂಥರ ಅಧಿಕಾರ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟಿತ್ತವ. ಈಗ ಭಾಳ ಖುಷಿ ಆತವ ನನಗೆ. ನನ್ನ ಮಗಳೇ, ಇರ್ಲಿ ತಗೋರವ. ಈಗ ಅದು ಯಾಕೆ ತಲೆ ಕೆಡಿಸ್ಕೊಂತಿ? ಏನು ಮಾಡ್ಬೇಕು? ಹೊಲ ಮಾರೇ ಕೊಡ್ಬೇಕಾತ್ ನಿನಗೆ ಬಂಗಾರಕ್ಕೆ ರೊಕ್ಕ. ನಾನು ನೋಡ್ದೇನ್ಲ ಪಾಪ ಮುಜುಗರ ಹಾಕಿತ್ತಂತಕ್ಕಿಗೆ ಬಂಗಾರ ತವ್ರ ಮನಿದು ಏನು ಬಂಗಾರ ಇಲ್ಲ ಅಂತೇಳಿ ಒಂದಿಟ್ಟು ಮಾಡಿಸ್ಕೊಟ್ಬಿಟ್ಟಿದ್ರೆ ಮಾಡಿಸ್ಕೊಟ್ಬಿಟ್ಟಿದ್ರೆ ಗಿಡದಾಗ ಬಿಟ್ಟಿದ್ದು ರೊಕ್ಕ ಕಿತ್ಕೊಂಬರಕ್ ಲೇಟ್ ಮಾಡೀನಿ ನಾನು. ಸುಮ್ ಕುಂದ್ರೆ ಬೇರೆ ರೊಕ್ಕ ಬೇಕಲ್ಲ. ನಾನು ಬಾಳೆನ ನನಗೆ ಒದ್ದಾಡೋದಾಗೈತಿಲ್ಲ ಅದು ಇದು ಅಂತೇಳಿ ಎಲ್ಲ ಬಿಟ್ಕೊಟ್ಟು ನೀನು ಬಂಗಾರ ಮಾಡಿಸ್ಕೊಂಡು ಕುಂದಿರ್ತೀನಿ ಅಂತೇಳಿ. ಆಕಿಗೇನು ಕಡಿಮೆ ಆಗಿತ್ತು? ಇದ್ದಂತ ಮನೆ ನೋಡಿ ಚಲೋ ಮನೆಗೆ ಕೊಟ್ಟತಲ್ಲ, ಮದುವೆ ಮಾಡೈತಲ್ಲ. ನೀನೇ ಇನ್ನು ಬೇಡ 2ನೇ ಸಂಬಂಧ ಅಂತ ಕುಂತಿದ್ದಿ. ಹುಡುಗ ಚಲೋ ಅದನ್ನು ಕೊಟ್ಟು ಮದುವೆ ಮಾಡೋಣ ಅಂತ ಅಂದವ್ ನಾನು, ಗೊತ್ತನ? ಹೋಲ್ ಬಿಡಪ್ಪ, ಕೊಟ್ಟು ಮದುವೆ ಮಾಡಿದೆ. ತಗ ನನ್ನ ಮಗಳೊಂದು ಚಂದದನ ಅಟ್ಟ ಸಾಕು. ಈಗ ನೋಡು, ನಿಮ್ಮಿದ್ರಿಗೆ ಏನಿದ್ದು ಯಾವಾರ ಲೆಕ್ಕ ಚುಪ್ತ. ನಿನಗೂ ಕೊಟ್ಟನಿ, ಅಕ್ಕಿಗೂ ಕೊಟ್ಟನಿ. ಮತ್ತೆ ಅಕ್ಕಿಗೆ ಜಾಸ್ತಿ ಹೋತನಂತ ನೀ ಅನ್ಕೊಳ್ಳೋದು ಬೇಡ, ನಿನಗೆ ಜಾಸ್ತಿ ಹೋತನಂತ ಅಕ್ಕಿ ಅನ್ಕೊಳ್ಳೋದು ಬೇಡ. ಏನು ಮುಗಿತಾ? 10 ಲಕ್ಷ ರೂಪಾಯಿ ಇಬ್ಬರಿಗೆ ಕೊಟ್ಟನಿ. ಈ 10 ಲಕ್ಷ ರೂಪಾಯಿ ನಂದು. ಇದ್ರೊಳಗೆ ಯಾರ್ಯಾರ್ದು ಪಾಲಿಲ್ಲ. ಮತ್ತು ಈಗ ಹೇಳ್ತಾ ಇದೀನಿ, ಆಮೇಲೆ ತಲೆಯಾಗ ಇಟ್ಕೋರಿ, ಇದ್ರಾಗ ಯಾರ್ದು ಪಾಲಿಲ್ಲ. ಇದು ನನಗೆ ಊರು ಅಡ್ಡಾಡಕ್ಕೆ, ನನ್ನ ಮನಸ್ಸಿನ ಖುಷಿಗೆ ನನಗೇನು ಬೇಕು ಅದೆಲ್ಲ ಮಾಡ್ಕೊಳಕ್ಕೆ. ಹಾಂ ಸರಿ ನಿಮ್ಮ ಮನ್ಸಿನ ಖುಷಿಗೆ ಇಟ್ಕೋರಿ ಅತ್ತೀರ, ಬೇಡ ಅಂತಂದವ್ರು ಯಾರು? ಆದ್ರೆ ಅತ್ತೀರ ನಾ ಹೇಳ್ತೇನಲ್ಲ, ಈಗ ಹೆಣ್ಮಗಳಿಗೆ ಪಾಲು ಕೊಟ್ರೆ ನಾ ಈಗ ಹೇಳ್ತಾ ಇದ್ದೀನಿ, ಇನ್ಮೇಲೆ ಪ್ರತಿಯೊಂದ್ರಾಗೂ ಎಲ್ಲದ್ರಾಗೂ ಹೆಣ್ಮಗ ಗಂಡ್ಮಗ ಇಬ್ರು ಈಕ್ವಲ್ ಶೇರ್. ಏನಂತೀರಿ? ಮತ್ತೆ ಗಂಡ್ಮಗ ಹೆಣ್ಮಗಳು ಇಬ್ರು ಈಕ್ವಲ್ ಶೇರೇ. ಮತ್ತೆ ಆಕಿ ಬೇರೆ ಅವ ಬೇರೆ ಅಂತ ಏನೂ ಇಲ್ಲ. ಗೊತ್ತನ? ಇನ್ಮ್ಯಾಗ ಏನೇ ಇದ್ರು ಇಬ್ರು ಶೇರೇ ಮಾಡ್ಬೇಕು. ಆಮೇಲೆ ಇನ್ನೊಂದು, ಈಗ ಅತ್ತಿಯರ ನಿಮ್ಗೆ BP ಗುಳಿಗೆ ತರ್ತತಲ್ಲ, ಈಗ ದಿನ ಅಂತೆ ನಾನು ನೋಡ ತಿಂಗ್ಳಕ್ಕೊಮ್ಮೆ BP ಗುಳಿಗೆ ತರ್ತತಲ್ಲ. ಇನ್ಮೇಲೆ ಮೀನಾಕ್ಷಿ BP ಗುಳಿಗೆ 1 ತಿಂಗಳು ನೀ ತಂದ್ಕೊಡು, 1 ತಿಂಗಳು ನಿಮ್ಮ ಅಣ್ಣ ತಂದು ಕೊಡ್ತಾರೆ. 1 ತಿಂಗಳು ನೀ ತಂದ್ಕೊಡು, 1 ತಿಂಗಳು ನಿಮ್ಮ ಅಣ್ಣ ತಂದು ಕೊಡ್ತಾರೆ. ಏನಂತಿ? ನಾನು ಅತ್ತಿಗೆಮ್ಮ BP ಗುಳಿಗೆ ನಾ ತೊಗೊಂಬರ್ಬೇಕಾ? ಆಮೇಲೆ ಇದು ಅತ್ತಿಯರ ಕಾಲು ನೋವು ಅಂತೇಳಿ ಅದು ಎಂಥದ ಅಮೃತ ನೋವು ನಿನ್ನ ಯಾವ್ದದ ಒಟ್ಟು ಅದು 700 ರೂಪಾಯಿನ 300 ರೂಪಾಯಿ ಆಯ್ತಲ್ಲ ಅದಕ್ಕೆ ದುಡ್ಡು. ಅದು ಹೆಂಗಿದ್ರು ತಿಂಗಳ ತರ್ಸ್ಕೊಂಡು ಕುಡಿತೀರಿ. ಅದನ್ನ 1 ತಿಂಗಳು ಮೀನಾಕ್ಷಿ ನೀ ತಂದು ಕೊಡು, 1 ತಿಂಗಳು ಇವ್ರು ತೊಗೊಂಬರ್ತಾರೆ. ಆಮೇಲೆ ಇನ್ಮೇಲೆ ಪ್ರತಿಯೊಂದು ಏನೇ ಖರ್ಚು ಬರಲಿ ಅದೆಲ್ಲದ್ರಾಗೂ ಆಮೇಲೆ ಒಂದೊಂದು ಹಬ್ಬಕ್ಕೆ ನೀ ಸೀರೆ ಕೊಡಿಸು, ಒಂದು ಹಬ್ಬಕ್ಕೆ ಇವ್ರು ಕೊಡಿಸ್ತಾರೆ. ಆಮೇಲೆ ಇದೇ ಒಂದೇ ಅಂತಲ್ಲ, ಇನ್ಮೇಲೆ ಏನೇ ಇರಲಿ ನೀನು ಮಾಡು, ನೀವ್ರು ಮಾಡ್ತಾರೆ. ಏನಂತೀ? ಅದು ಅಲ್ಲದೆ ಅತ್ತೀರ, ನಿಮ್ಗೆ ಶುಗರ್ ಬೇರೆ ಬಂದೈತಿ ಅಂತ ಡಾಕ್ಟರ್ ಹೋದ ತಿಂಗಳು ಹೇಳಿದ್ರು. ನೀವು ಅದನ್ನು ಕರೆಕ್ಟಾಗಿ ತೋರಿಸ್ಕೊಂಡಿಲ್ಲ, ಕೇರ್ಲೆಸ್ ಮಾಡಾತೀರಿ. ಗುಳಿಗೆ ತೊಗೋಬೇಕು ಇನ್ಮೇಲೆ ನೀವು ಅದಕ್ಕೆ. ಏನು ಅದಕ್ಕೆ ಇನ್ಮೇಲೆ ಹಿಂಗೆ ಮಾಡಿಬಿಡು. ಈಕಿನ ಶುಗರ್ ಗುಳಿಗೆ ನೀ ತಂದು ಕೊಡು, BP ಗುಳಿಗೆ ಅವ್ರು ತಂದು ಕೊಟ್ಬಿಡ್ತಾರೆ. ಈಗ ಕರೆಕ್ಟ್ ಆಯ್ತು. 1 ತಿಂಗಳು ಬೇಡ, ಶುಗರ್ ಗುಳಿಗೆ ನೀ ತುಂಬ ತಿಂಗಳ BP ಗುಳಿಗೆ ಅವ್ರು ತೊಗೊಂಬರ್ಲಿ. ಆಮೇಲೆ ಮೈಕೈ ನೋವು, ಎಸಿಡಿಟಿ, ಜ್ವರದ ಗುಳಿಗೆ, ಕೆಮ್ಮಿನ ಔಷಧ ಇವೆಲ್ಲ ಇರ್ತಾವೆ. ಮತ್ತೆ ಎಕ್ಸ್ಟ್ರಾ ಖರ್ಚು ಅದನ್ನು ಫೋನ್ ಪೇ ಮಾಡ್ತಾರೆ ಇವರು. ಫೋನ್ ಹೇಳ್ತಾರೆ ಇವರು ಯಾವುದು ಏನು ತರ್ಬೇಕಂತೇಳಿ. ಇಬ್ರು ಈಕ್ವಲ್ ಶೇರ್ ಹಾಕಿ ತಂದುಬಿಡ್ರಿ. ಏನು ಅದನ್ನೆಲ್ಲ ಹಾಕಿ ಹಾಕ ತರ್ಬೇಕ? ನಿಂದೊಂದು ಕತ್ತಿ ಎತ್ತಾಗ ಬಾರಿ ಬಿಡ. ಅಲ್ಲ ಆದಿತ್ಯ, ಹೆಂಗ್ ಮಾತಾಡಕತ್ತಾಳ ಈಕೆ? ನನ್ನ ಮಗಳ ಯಾಕವೆಲ್ಲ ಗುಳಿಗೆ ಔಷಧ ಎಲ್ಲ ತರ್ಬೇಕು? ಈಗ ನಿಮ್ಮ ಅಪ್ಪ ನಿಮ್ಮ ಹೋಗಿ ಏನಾದ್ರೆ ನೀನು ತಂದು ಕೊಡ್ತೀಯನ? ಎಲ್ಲ ನಿಮ್ಮ ತಮ್ಮ ಮಾಡ್ಕೊತಾನಿಲ್ಲ ಅರವಿಂದ? ಓಹೋ, ನಿಂದಾದ್ರೂ ಒಂಥರ ನ್ಯಾಯ, ನನ್ನ ಮಗಳದಾದ್ರೂ ಒಂಥರ ನ್ಯಾಯನ? ಅಲ್ಲ ಅತ್ತಿಯರ, ನಾನೇನು ನಮ್ಮ ಅಪ್ಪ ನಮ್ಮ ಹೋಗಿ ಏನೂ ಇಲ್ದಂಗೆ ಎಲ್ಲ ತೊಗೊಂಡು ಹೊಂಟಿಲ್ಲ. ಆಮೇಲೆ ನಾನು ಕೊಡಂತ ಕೇಳಿದ್ದಿಲ್ಲ, ನಮ್ಮಪ್ಪ ಪ್ರೀತಿಯಿಂದ ಕೊಟ್ಟಿದ್ದು. ಆಮೇಲೆ ಇನ್ನೊಂದು, ಈಗ ಒಂದು ಮನೆ ಕಟ್ಟಿಸ್ಕೊಟ್ಟಾರಲ್ಲ, ಇದು ಅವ್ರಿಗೆ ಏನೂ ಲೆಕ್ಕನೇ ಅಲ್ಲ. ಯಾಕಂದ್ರೆ ದೇವ್ರವ್ರಿಗೆ ಸಾಕಷ್ಟು ಕೊಟ್ಟಾನ. ನಾನೇ ತಂದು ಕೊಡ್ಬೇಕನ್ನಂಥದ್ದು ಏನಿಲ್ಲ. ಗೊತ್ತಾ, ಅವ್ರ ಕಡೆ ದುಡ್ಡು ಇರ್ತೈತಿ, ಅಪ್ಪಾಜಿ ದುಡಿತಾರ. ಅದನ್ನ ಈಗ ನಮ್ಮ ಲೆಕ್ಕ ನಿಮ್ಮ ಲೆಕ್ಕ ಬೇರೆ ಬೇರೆ ಅತ್ತಿಯರ.
ಇದ್ದಿದ್ದು 2 ಎಕರೆ ಹೊಲನು ಮಾರಿ ಅತ್ತಿಯರ ಹಂಚಾಯ್ತು. ಈಗ ಆ 10 ಲಕ್ಷ ರೂಪಾಯಿ ಇಟ್ಕೊಂಡು ಶಾಪಿಂಗ್ ಹೋಗ್ತೀನಿ, ನಾನು ಟ್ರಿಪ್ ಅಡ್ಡಾಡ್ತೀನಿ, ಅಲ್ಲೋಕ್ಕಿನಿ ಇಲ್ಲೋಕ್ಕಿನಿ ಅಂತ ಅದಿರಿ. ಅಲ್ಲ ಅದೇನು ತಪ್ಪು ಅಂತ ನಾನು ಹೇಳಲ್ಲ. ಅಲ್ಲ ನಾನು ಹೇಳ್ಬೇಕಾದ ಕರ್ತವ್ಯ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಮಗ ನೀವು ತಂದೆ ತಾಯಿ ಮಾಡೋದೇನು ಗೊತ್ತಾ? ಈಗ ನೋಡ್ರಿ, ಶೇರ್ ಕೊಡೋ ಹೊತ್ನಾಗ ಈಕ್ವಲ್ ಆಗಿ ಹೆಣ್ಮಕ್ಳಿಗೂ ಕೊಟ್ಬಿಡ್ತೀರಿ, ಹೌದಾ? ಕೊಡಬೇಡ್ರಿ ಅಂತ ಹೇಳಲ್ಲ. ಆದ್ರೆ ಜವಾಬ್ದಾರಿ ಮಾತ್ರ ಗಂಡ್ ಮಗ ಮಾತ್ರ ಹೊರಬೇಕು ಅಂತ ಯಾಕಂತೀರಿ? ನಂಗೆ ಅದು ಅರ್ಥ ಆಗೋಲ್ತು ನಿಮ್ದು. ಏನಾತ್ತೆ ಸುಗರ್ಗಳಿಗೆ ತಂದು ಕೊಡ್ಲಿ ಬಿಡು, ಏನಾತ್ರಿ ಎತ್ತೀರ ತಂದು ಕೊಡ್ಲಿ ಬಿಡ್ರಿ. ಅಯ್ಯೋ ದೇವ್ರೆ, ಇಲ್ಲಿಂದ ಕೊಡೋಕೆಲ್ಲ ಬೇಕು, ತರಕ್ಕೆ ಯಾವುದು ಬೇಡನ? ತಗೊಂಡು ಹೋಗೋದಷ್ಟೇ ಅಂದ್ರೆ ಬರೀ ಇನ್ಕಮಿಂಗ್ ಅಷ್ಟೇ, ಔಟ್ ಗೋಯಿಂಗ್ ಇಲ್ಲ ಅಂದ್ರೆ ಹೆಂಗದ? ಮೀನಾಕ್ಷಿ ನಾ ಹೇಳೋದು ಸರಿ ಅನಿಸ್ತತಿಲ್ಲ ನಿಂಗೆ? ನಂಗೆ ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಗೋಲ್ದನ ಅತ್ತಿಗೆಮ್ಮ? ಹೇಳ್ರಿ ಹಂಗಾರ. ಹಂಗಾದ್ರೂ ಬಾಯ್ ಬಿಟ್ಟು ಹೇಳ್ಬಿಡ್ರಿ, ಬೇಡ ನಂಗೇನು 10 ಲಕ್ಷ ರೂಪಾಯಿ ಇಟ್ಟೋಕೇನೆ. ಬೇಡ 10 ಲಕ್ಷ ರೂಪಾಯಿ ಇಟ್ಟೋಕೇನೆ. ಅವ್ರ ಅಪ್ಪನ ಮನೆ ತಂದಾಳನ? ನಂದಿದೆ, ನನ್ನ ಗಂಡ ಮಾಡಿದ್ದೆ, ನಂದಿದೆ ಗೊತ್ತನ? ನೀ ತಗೊಂಡು ಹೋಗು. ಅದ್ಯಾಕೆ ಬೇಡ? ಆಕಿ ಬೇಡ ಅಂತ ಅಂತಾಳ, ಆಕಿ ಬೇಕಂತೇಳಿ ಬೇಡ ಅಂತಾಳ, ನೀ ಹಂಗಂತ ಇಟ್ಟೋಕೇನ? ಇಲ್ಲೋಡ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಇದು ನನ್ನ ಗಂಡನ ಆಸ್ತಿ, ನಂದು ಇಷ್ಟ, ನಾ ಮಾರೇನಿ. ಅದ್ರ ರೊಕ್ಕ ತಂದು ನಾನು ನಿನಗೆ ಕೊಟ್ಟೇನಿ, ನನ್ನ ಮಗು ಕೊಟ್ಟೇನಿ, ನಾ ಇಟ್ಕೊಂಡೇನಿ. ನಾನು ಮುನ್ನಾರ್ದಾಗ ಹೊಂಟೆ ಟ್ರಿಪ್ಪಿಗೆ. ಈಕಿದೇನಚ್ಚಿ ಸುಮ್ ಕುಂದ್ರೆ ನೀನು ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ. ಏನ್ ಬೇಕಾದಾಗೋಲ್ತ ಕಾಂದ್ರ ಅನ್ವಳಕ್ಕ, ಸುಗರ್ಗಳಿಗೆ ಅಂತ ಬಿಪಿಗಳಿಗೆ ಅಂತ ನಂಗೆಲ್ಲ ಗೊತ್ತೈತಾಳ. ನನ್ನ ಮಗ ತಂದು ಕೊಡ್ತಾನ. ಅಪರೂಪಕ್ಕೆ ಮನೆಗೆ ಮಗಳು ಬಂದಾಳ, ಒಂಚೂರು ರುಚಿ ರುಚಿ ಅಡಿಗೆ ಮಾಡಿ ಏನಾರ ಊಟಕ್ಕೆ ನೀಡಾನ ಮಾಡೋಣ ಅನ್ನೋದಿಲ್ಲೇ ಇಲ್ಲ. ನೀ ಹೋಗ್ತಿಯಲ್ಲ ನಿನ್ ತವ್ರ ಮನೆಗೆ, ಅಲ್ಲಿ ನಿಮ್ಮ ಆಕಿ ಪಾರ್ವತಿ ಹಂಗ ಮಾಡಿದ್ರೆ ನಿನಗೆ ಗುರಿ ಹಂಗಿಲ್ಲನ? ಹೋಗ್ಬಿಟ್ಟು ಏನಾರ ರುಚಿಗೆ ಅಡಿಗೆ ಮಾಡಿ ಉಂಡೋಕತ್ ಪಾಪ. ಆಕಿವು ಕೆಲಸ ಇರ್ತಾವ, ಖಾಲಿ ಅಂತ ಇದ್ದಿರಂಗಿಲ್ಲ. ಅಡಿಗೆ ಮಾಡ್ತೀನಿ, ಹಿಂಗೆ ಮಾಡಕ್ಕೆ ನಾನೇನು ತವ್ರ ಮನೆ ಕಷ್ಟ ಕೊಟ್ಟಿಲ್ಲಪ್ಪ ನನಗೆ ಹಿಂಗೆ ಮಾಡಕ್ಕೆ. ಅಲ್ಲ ಆತು ಇಸ್ಕೊಂಡೆ ಎಲ್ಲ ಬಿಡು, ನಾನು ಯಾಕೆ ಇಟ್ಟು ಹೋಗನ್ಲವ ನಿನಗೆ? ನಿಮ್ಮ ಅಪ್ಪನ ಆಸ್ತಿ ನೀ ತೊಗೊಂಡು ಹೊಂಟಿ. ಇದ್ದಿದ್ದು ಒಂದು ಧರ್ಮ ಮಾತಾಡಿದೆ ಅಷ್ಟೇ, ಅದು ಮಾತಾಡತ್ಲೆ ಎಲ್ಲರಿಗೂ ಸಿಟ್ಟು ಬರ್ತೈತಿ. ಹೋಗ್ಲಿ ಬಿಡು, ಮಾಡ್ತೇನೆ ಅಡಿಗೆ, ಊಟ ಮಾಡ್ಕೊಂಡು ಹೋಗು. ಅಲ್ಲ ಬಾಯಾಗಿನ ಹೇಳಿ ತುಂಬ್ಕೊಂಡೇನು? ಹಾಲು ಕಟ್ ಬಾಡೆ, ನೀನು ಏನು ತಷ್ಟು ಮಾತಾಡ್ತಾಳ? ಆಕಿ ಬಾಯಿ ಹೊಡೆದಾಗ ಉತ್ತರ ಕೊಡೋದು ಬಿಟ್ಟು ಸುಮ್ಮನೆ ಕುಂತಿರ್ತಾನೆ ಊರು ಬಾಡೆ. ಅಲ್ವೇ ಸುಮ್ಮನೆ ಕುಂತಿರ್ತಾನೆ ಊರು ಬಾಡೆ ಅಂತಂದ್ರೆ ನಿಂದೊಂದು ಕತಿಯವಾತಕ್ಕೆ. ಆಕೆ ಕೇಳಿದ್ರೆ ತಪ್ಪೇನೈತೆ? ಅಲ್ಲ ಈಗ ನಾಳೆ ನಿಂದು ಏನ ಅಂದ್ರೂ ನಾನೇ ಮಾಡ್ಬೇಕು ಪ್ರತಿಯೊಂದು. ಈಗ ಈಕಿ ಮದುವೆ ಮಾಡೋತ್ನೇ ಮಾಡ್ಕೊಂಡಿದ್ದು ಸಾಲನೂ ನಾನೇ ತೀರಿಸಿದೆ. ನಿನಗೆ ಗೊತ್ತೈತಿ ಎಷ್ಟು ಸಾಲಾಗಿತ್ತು ಅಂತೇಳಿ. ಆ ಸಾಲನೂ ನಾನೇ ತೀರಿಸ್ಕೊಂಡೇನಿ. ಈಗ ನಾವೆಲ್ಲ ಕಷ್ಟಪಡೋದು ಎಲ್ಲ ಮಾಡೋದು, ಮತ್ತು ಅದ್ರೊಳಗೆ ಖುಷಿಯಾಗಿದ್ದಾಗ ಆಸ್ತಿ ಒಳಗೆ ಪಾಲು ತೊಗೊಳಕ್ಕೆ ಹೆಣ್ಮಕ್ಳು ಬರ್ತೀರಿ. ಏನೋ ಸಾಲ ಸಂಬಂಧಿ ಇತ್ತಂದ್ರೆ ನಾವು ಗಂಡ್ಮಕ್ಳು ಇಲ್ಲಿ ದುಡ್ಡು ಅರಿಬೇಕು. ಬಿಡು ಹೋಲ್, ಯಾಕೆ ಸುಮ್ಮನೆ ಮಾತು? ಆಕೆ ಅಂದಿದ್ದು ಈಗ ತಡಿ, ನನ್ನ ಮಗಳನ್ನ ಓದಿಸ್ಬೇಕು, ಇಂಗ್ಲೀಷ್ ಮೀಡಿಯಮ್ನಾಗ ಓದಿಸ್ಬೇಕು, ಗಂಡ ಇಂತ ಇಬ್ರು ದುಡಿತಾ ಇದೀವಿ, ಮನೆ ಖರ್ಚು ನಡಿಬೇಕು. ಇಷ್ಟೆಲ್ಲ ಇರೋ ಹೊತ್ನಾಗ ನೀನು ಹಂಗಾರೆ ನಿನ್ನ ಮಾತಿನ ಅರ್ಥ ಏನಣ್ಣ? ಹಂಗಾರೆ ನಂಗೆ ರೊಕ್ಕ ಒಂದು 10 ಲಕ್ಷ ರೂಪಾಯಿ ಕೊಟ್ಟಿದ್ದು ನಿಂಗೆ ಸಮಾಧಾನ ಆಗೋಲ್ತಲ್ಲ? ಓಹೋ, ಅಲ್ಲಪ್ಪ ನಿಮ್ಮ ಮಾವ ಈಗ ಮನೆ ಕಟ್ಟಿಸ್ಕೊಟ್ರು, ಆ ಮನೆ ಒಳಗೆ ಆರಾಮಾಗದಿ ಜುಮ್ ಅಂತ. ಹೌದು, ನಂಗೆ ₹1 ಕೋಟಿ 2 ಕೋಟಿ ರೂಪಾಯಿ ಮನೆ ಕಟ್ಟಿಸ್ಕೊಟ್ಟಾರ, ಅದ್ರಾಗ ಇರಾಕ ಚಲೋ ಅನಿಸ್ತಾನ? ನೋಡು ಹೆಂಗೈತಿ ಹೊಡ್ತ. ಇಷ್ಟು ಸ್ವಾರ್ಥಿ ಆಗ್ಬಾರ್ದು. ಅವಾಗ ನಿನ್ ಹಿಂಗೆ ಬೇಡ ಅಂದ್ಲನ? ಅಪ್ಪ ನನಗೇನು ಕೊಡಬೇಡ ಅಂದ್ಲನ? ಅವ್ರ ತಮ್ಮ ಅರವಿಂದಣ್ಣ ಅವರು ಕೊಡಬೇಡ, ಆಕಿಗೇನು ಕೊಡಬೇಡ ಅಂತ ಅವನು ಅಂದನ. ಅದಕ್ಕಂತಾರೆ ನಿಜವಾಗ್ಲೂ ಅಕ್ಕ ತಂಗಿಯರ ಪ್ರೀತಿ ಅಂತೇಳಿ. ಜುಜ್ಬಿ ಒಂದು 10 ಲಕ್ಷ ರೂಪಾಯಿಗೆ ಇಷ್ಟು ಮಾತಾಡಕತ್ತೀರಿ ಗಂಡ ಇಂತಿಬ್ರು ಸೇರಿ. ಬೇಕಾಗಿಲ್ಲ, ನಿಮ್ಮ ಮನೇನು ಊಟನೂ ಬೇಡ, ಏನೂ ಬೇಡ ನನಗೆ. ಏ ಮೀನಾಕ್ಷಿ, ಮೀನಾಕ್ಷಿ, ಥೋ ಇದೇನು ಹುಡುಗಿಯವ ಅಂತ ಆತಾಗ ಅವ್ರು ಬಾಡೆ ಹೋತಲೆ. ಆಕೆ ಹೊಂಟಾಳ, ಸುಮ್ಮನೆ ಕುಂತಿ, ಒಂದು ಲೀಟರ್ ಕರಿತಿ ಅನ್ಲ ನೀನು? ಅಲ್ಲವ ನಿಂದೋದ್ರ ಕತಿ, ನನಗೆ ಏನು ಹೋಗಂದೇನು? ಏ ಊರು ಹಡ್ಬಿಟ್ಟಿ, ಹೊರಗೆ ಬಾಯಿಲೆ. ಎದಕ್ಕೆ ಅಡಿಗೆ ಮಾಡಿ ಬಕ್ ಬರ್ಲಿ ಬಿಡಕತ್ತಿ? ನನ್ನ ಮಗಳು ಸಿಟ್ಟು ಮಾಡ್ಕೊಂಡು ಹೋತು. ಎಲ್ಲೋದ್ಲ? ಸಿಟ್ಟು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹೋದ್ಲು ಮನೆಗೆ. ಮನೆಗೆ ಬಂದಿರೋ ಮಗಳಿಗೆ ಹಿಂಗೆ ಬೇಜಾರು ಮಾಡಿ ಕಳಿಸ್ತಿರಲ್ಲ ನೀವು. ಒಳ್ಳೇದಾಕತ್ತಂತ ಮಾಡಿರೇನ? ದೇವ್ರು ಒಳ್ಳೇದು ಮಾಡ್ತಾನಂತ ಮಾಡಿರಿ. ಮನೆ ಹೆಣ್ಮಕ್ಳಿಗೆ ಕಣ್ಣೀರು ಹಾಕ್ಸಕ್ ಹೋಗ್ಬೇಡ್ರಿ, ಚಂದಾಗಿ ಇಟ್ಕೊಳ್ಳೋದು ನೋಡ್ರಿ. ಹೌದೌದು, ಮನೆ ಹೆಣ್ಮಕ್ಳಿಗೆ ಕಣ್ಣೀರು ಹಾಕ್ಸೋದು ಬೇಡ. ಆದ್ರೆ ನೀವು ಕಂಡೋರ್ ಮನೆ ಹೆಣ್ಮಕ್ಳು ನಿಮ್ಮ ಮನೆಗೆ ಕರ್ಕೊಂಬಂದು ಕಣ್ಣೀರು ಹಾಕ್ಸಿದ್ರೆ ನಡೀತಿತ್ತಲ್ಲ? ನಾನೇನಂದನೆ ನಿನಗ? ದುರ್ಗವನಂತಕ್ಕೆ ಮತ್ತ ಅತ್ತಿಯರ ಸಿಟ್ಟು ಮಾಡ್ಕೊಂಡು ಊಟ ಬೇಡ ಅಂತ ಹೋಗ್ಯಾಳ. ಮುಂದೋಗಿ ಏನಾರು ತಿಂತಾಳ, ಇಲ್ಲ ಅವ್ರ ಮನೆಗೆ ಹೋಗಿ ಉಣ್ತಾಳ. ರೊಕ್ಕ ಏನು ಬಿಟ್ಟು ಹೋಗಿಲ್ಲಲ್ಲ, ಅದನ್ನ ಕೈ ಹಿಡ್ಕೊಂಡು ಹೋಗಿ ನೋಡ್ರಿ. ತಲೆ ಕೆಡಿಸ್ಕೋಬೇಡ್ರಿ, ಅಡಿಗೆ ಮಾಡಾಕತ್ತೇನಿ, ಹೊಟ್ಟೆಸ್ತ್ರ ಊಟ ಮಾಡ್ರಿ. ಇಲ್ಲ ಅಂದ್ರೆ ಹೋಗಿ ಮಕ್ಕೋರಿ, ನಾನಂತೂ ಊಟ ಮಾಡ್ತೀನಿ, ಹೊಟ್ಟೆಸ್ತತಿ ರೀ. ಆ 10 ಲಕ್ಷ ರೂಪಾಯಿನ ತಗೊಂಡ್ ಬಂದು ತೆಗೆದಿಡ್ರಿ, ಮತ್ತೆ ಅದನ್ನು ತಗೊಂಡೋಗಿ ಮಗಳಿಗೆ ಕೊಟ್ಬಿಟ್ಟಾರ. ಎಷ್ಟಿರ್ಬೇಕು ನೋಡಿಕಿ ನಾಯಿ ಮಕ್ಕದಕ್ಕಿ. ಅಲ್ಲ ತನ್ನ ಮನ್ಯಾಗ ಕೊಟ್ರೆ ನಡೀತೈತಿ. ವಾ 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 ವಾ, ನನ್ನ ಮಗಳಿಗೆ ಕೊಟ್ರೆ ಸಿಟ್ಟು ಬಂತಲಿಕ್ಕಿಗೆ. ತೀರ ಸಿಟ್ಟು ಬಂದಿದ್ದ ಅದಕ್ಕಲ್ಲ, ಮಾರಿ ಮಂಡಕ್ಕಿ ತಿನ್ನತ್ತಿರಲ್ಲ ಖಾಲಿ ಪೀಲಿ, ಟ್ರಿಪ್ ಅಡ್ಡಾಡ್ತಾನೆ ಅಂತೇಳಿ ಅದಕ್ಕೆ ಬೇಜಾರಾಗಕತ್ತೈತಿ. ಅವ ಏನವ ಅಡಿಗೆನ ಆಗೈತ್ ನೋಡು, ಊಟ ಮಾಡೋಗಲ್ಲ, ಡೈನಿಂಗ್ ಟೇಬಲ್ ಮ್ಯಾಗಿಟ್ಟೆ ನೋಡು. ಊಟ ಯಾರಿಗೆ ಬೇಕು? ಊಟ ಅಲ್ಲ ಅವ, ನೀನೇನವ ಸುಮ್ಮನಾಗ್ಬಿಟ್ಟಲ್ಲ? ಸುಮ್ಮನಾಗ್ಬಿಟ್ಟಲ್ಲ ಅಂದ್ರೆ ಏನು? ಡ್ಯಾನ್ಸ್ ಮಾಡ್ಬೇಕಿತ್ತಾನ? ತಕತೈ ತಕತೈ ಅಂತ ಕುಣಿಬೇಕಿತ್ತಾನ? ಅಲ್ಲ ಅವ, ನೀನು ಒಪ್ಕೊಂಡೆ ಬಿಟ್ಟ್ಯಾ ಮದ್ವಿಗೆ? ಹಂಗಾರೆ ನಿಂಗೆ ಏನು ಪ್ರಾಬ್ಲಮ್ ಇಲ್ಲ? ಅವ್ರಿಬ್ರು ಮದುವೆ ಆದ್ರ ಪ್ರಾಬ್ಲಮ್ ಐತಿ ಅಂದ್ರೆ ಕೇಳೋರು ಯಾರು? ಅದ್ರ ಬದ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಸುಮ್ಮನೆ ಇರೋದ ವಾಸಿ. ಬಿಡು ಹೋಲಿಗೆ, ಅದಕ್ಕೆ ಯಾಕೆ ಜಗಳ ಮಾಡಕತ್ತೀನಿ ನೀನು? ನನಗೆ ಅದ ಅರ್ಥ ಆಗೋಲ್ತಾಗ. ಹೋಗ್ಲಿ ಬಿಡವ ಆತಾಗ. ಏನು ಹೇಳಿದ್ರು ಕೇಳಲ್ಲ ಅಂದಮೇಲೆ ಏನು ಮಾಡೋದೈತಿ? ನಿಮ್ಮ ಅಣ್ಣಗ ಆಕಿನೇ ಬೇಕು, ತಿಪ್ಪರು ಸುಂದ್ರಿ ಅನ್ನಂಗೆ ಆಗೈತಿ. ನಿಮ್ಮಪ್ಪಗ ಗೆಳೆಯನ ಮಗಳು ಅನ್ನೋದು ಒಂದು ಇದು ಹುಚ್ಚು.
ಜಗತ್ನಾಗ ಎಲ್ಲಿ ಇಲ್ಲ ಯಾರು ಅನ್ನಂಗೆ ಇವು ಮಾಡಾಕತ್ತಾವ. ಏನು ಮಾಡಾಕತ್ತಿ ಎಲ್ಲ ನಮ್ಮ ಹಣೆ ಬಾರ ಅಷ್ಟೇ. ಸುಮ್ಮನೆ ಇರ್ಬೇಕಾಕತಿ. ಹಣೆ ಬಾರ ಆಕಿ ಮನೆಗೆ ಬಂದ್ಲಂದ್ರೆ ನೋಡಿ ಬೇಕಾದ್ರೆ ಜಗಳ ಹಚ್ಚಲಿಲ್ಲ ಅಂದ್ರೆ ಆಕಿ ಆಮೇಲೆ ಆಕಿ ನಮ್ಮ ಮನೆಗೆ ಸೊಸೆಯಾಗಿ ಬಂದು ನಾ ಮನೆಗೆ ಇರಲ್ಲ, ಹೋಗಿ ಮನೆ ಬಿಟ್ಟು ಹೋಗ್ತೀನಿ. ಎಲ್ಲಿ ಮನೆ ಬಿಟ್ಟು ಹೋಗಿ? ಹಂಗಾರೆ ಹಿಂಗೆ ಮಾಡ್ಬಿಡು, ಆಕಿ ಮದುವೆ ಆಗೋದ್ರೊಳಗೆ ನೀ ಮದುವೆ ಆಗ್ಬಿಡು. ಏನಂತಿ? ನನಗೆ ಗೊತ್ತು ನನ್ನ ನೀ ಮನೆಯಿಂದ ಕಳ್ಸಕ್ಕೆ ನೋಡ್ತೀಯಲ್ಲವ ನೀನು. ಮತ್ತು ನಾನು ಏನು ಹೇಳಲಿ, ಆಕಿ ಮನೆ ಬಿಟ್ಟು ಹೋಗೋದ್ರಾಗ ಮತ್ತೆ ಮನೆಯಾಗಿರಲ್ಲ ಅಂದ್ರೆ ಎಲ್ಲಿ ಹೋಗಿ ದಾರಿ ಬೇಕಲ್ಲ ಹೋಗಕ್ಕೆ, ಹೌದಿಲ್ಲ? ಆಕಿ ಮನೆ ಸೊಸೆಯಾಗಿ ಮಾತಿಗೆ ಚುಚ್ಚು ಮಾತಾಡೋದು, ಏನಾರ ಒಂದು ಅನ್ನೋದು. ಆಮೇಲೆ ಅವ ಆಕಿ ನಿಮ್ಮ ಸಂಪ್ರದಾಯಕ್ಕೆ ಹೊಂದ್ಕೊಳ್ಳಲ್ಲವ. ಆಮೇಲೆ ನೋಡು ನಮ್ಮ ಮನೆ ಸಂಪ್ರದಾಯಕ್ಕೆ ಹೊಂದ್ಕೊಳ್ಳಲ್ಲ. ಮೊನ್ನೆ ಆ ಫೇಸ್ಬುಕ್ನಾಗ ಒಂದು ಡ್ರೆಸ್ ಹಾಕೊಂಡಿದ್ಲು, ತೋರಿಸ್ತೀನಿ ನಿಂಗೆ ಬೇಕಾರೆ ಫೇಸ್ಬುಕ್ನಾಗ. ಆ ಡ್ರೆಸ್ ನೋಡಿದ್ರೆ ಯವ್ವಾ ದೇವ್ರೇ ಅನ್ಬೇಕು ನೀನು. ಆಮೇಲೆ ಅವ ನಾನು ಆಕಿ ಕಾಲೇಜಿಂದು ವಿಚಾರಿಸಿದೆ, ಆಕಿ ಯಾವುದೋ ಹುಡುಗನ ಲವ್ ಮಾಡ್ತಿದ್ಲಂತೆ, ಗೊತ್ತನು? ನಮಗೆ ಗೊತ್ತಿದ್ದಂಗೆ ಒಂದು ಗೊತ್ತಿಲ್ದಂಗೆ ಎಷ್ಟ ಏನೋ ಯಾರಿಗೆ ಗೊತ್ತು. ಆ ಫೇಸ್ಬುಕ್ನಾಗ ಫೋಟೋ ಅದಾವಲ್ಲ ಅವೆಲ್ಲ ಆಕಿ ಬಾಯ್ ಫ್ರೆಂಡ್ಸ ಏನೋ ಯಾರಿಗೆ ಗೊತ್ತು. ಯವ್ವ ನಮ್ಮ ಅಣ್ಣಗೆ ಚಲೋ ಹುಡುಗಿ ಆಗಲ್ಲಕ್ಕೆ. ನಾ ಹೇಳ್ತೇನಲ್ಲ, ಬೇಡ ನನ್ನ ಮಾತು ಕೇಳು. ಅವ ಹೆಂಗಾರ ಮಾಡಿ ಮದುವೆ ತಪ್ಸನ, ನೀವು ಹ್ಞೂ ಅಂದ್ರೆ ನಾನು ಆ ಕೆಲಸ ಮಾಡ್ತೀನಿ. ಹೆಂಗ? ಜಾತಕದಾಗ ದೋಷ ಐತಿ, ಈ ಹುಡುಗನ ಜೊತೆಗೆ ಈಕೆ ಮದುವೆ ಆದರೆ ಹುಡುಗನ ಜೀವಕ್ಕೆ ಆಪತ್ತೈತಿ, ಹುಡುಗಿ ಜೀವಕ್ಕೆ ಆಪತ್ತೈತಿ ಅಂತ ಏನಾರ ಒಂದು ಹೇಳ್ಬಿಡನಲ್ಲ, ಏನಂತಿ? ಹಾಗೆಲ್ಲ ಇಷ್ಟು ಮತ್ತೆ ಜಾತಕ ಕೇಳಿಸ್ಲಾರ್ದ ಮದುವೆ ನಿಶ್ಚಯ ಮಾಡೈತೆ ಅಂತ ತಿಳ್ಕೊಂಡಿಯಾ? ಅವಾಗೆಲ್ಲ ಕೇಳೇ ನಿಶ್ಚಯ ಮಾಡಿರೋದು, ಈಗ ಇದ್ಕಿದ್ದಂಗೆ ಯಾವ ದೋಷ ಬರ್ತೈತಿ ಅಂತ ಕೇಳ್ತಾರ. ಅದೆಲ್ಲ ಆಗದೆ ಇರೋ ಮಾತು, ಹೋಗ್ಲಿ ಬಿಡು. ಈಗ ಸುಮ್ಮನೆ ಯಾಕೆ ಆ ಜಾತಕ ಆ ದೋಷ ಈ ದೋಷ ಅಂತ ತೆಗಿಬೇಕ್ರಾಗನ. ನಿಮ್ಮಪ್ಪ ಏನೇ ಹೇಳಿದ್ರು ಬದಲಾಗಲ್ಲ, ಅವ್ರ ತಲೆಗೆ ಅಕ್ಕಿನ್ನೇ ಸೊಸಿ ಮಾಡ್ಕೋಬೇಕು ಅಂತ ಕುಂತೈತಿ. ಅದಷ್ಟೇ ಅಲ್ಲ, ಜೊತೆಗೆ ಇನ್ನೊಂದು ಏನಂದ್ರೆ ನನಗೆ ನಿಮ್ಮಪ್ಪ ಅಣಿ ಹಾಕಿಸ್ಕೊಂಡಾನ, ಏನು ಆಕಿನೇ ಈ ಮನೆ ಸೊಸಿ ಹಾಕಳ, ನೀನು ಮಾತ್ರ ಮಾತಾಡಂಗಿಲ್ಲ ನನ್ನ ಮ್ಯಾಗ ಆಣ್ ನೋಡು ಅಂತೇಳಿ. ನಾ ಅದಕ್ಕೆ ಏನು ಮಾತಾಡೋವಲ್ಲ. ಯಾಕೆ ಬೇಕತ್ತಾಗ ನಿಮ್ಮಪ್ಪ ಆಣಿ ಇಟ್ಟನವ, ನಾನು ಹಂಗೆಲ್ಲ ಆಣಿ ಮುರಿಯಾಕೋಲ್ಲೆ. ಆಣಿ ಕ್ವಾಣಿ ಪೂಣಿ ಅವೆಲ್ಲ ಸುಳ್ಳವ. ಇವ ಸುಳ್ಳ ಕರೆನ ಬಿಡೋ ಹೋಲತ್ತಾಗ ನಿನಗೆ ನಂಬ್ಲಿಕ್ಕಟ್ಟತ್, ನಾನು ನಂಬ್ತೇನೆವ. ನಮ್ಗೆ ಇವೆಲ್ಲ ಒಂಥರ ನಮ್ಗೆ ಆಣಿ ಪಾಣಿ ಇಟ್ಟರೆ ನಮ್ಗೆ ಸಮಾಧಾನ ಆಗಲ್ಲ, ಹೌದನ? ಹಂಗಾರ ಆತು, ನನ್ನ ಮ್ಯಾಗ ಆಣಿ. ಆಕಿ ಏನಾರು ಈ ಮನೆ ಸೊಸಿ ಮಾಡ್ಕೊಂಡೆ ಅಂದ್ರೆ ನೀನು ನನ್ನ ಮೇಲೆ ಆಣಿ. ನಾನಂತರೂ ವಿಷ ಕುಡ್ದೇ ಸಾಯ್ತೀನಿ. ಆಕಿ ಕೈಯಾಗ ಸಿಕ್ಕೊಂಡು ನಾದ್ನ್ಯಾಗ ಸಾಯೋದಕ್ಕಿಂತ ನಾನು ವಿಷ ಕುಡ್ದೇ ಸಾಯ್ತೀನಿ. ಅವ ಆಕಿ ಈ ಮನೆ ಸೊಸಿಯಾಗಿ ಬಂದ್ರೆ ನಾನು ಈ ಮನೆ ಒಳಗೆ ನಾದ್ನ್ಯಾಗ ಇರೋಕೆ ಆಗೋದೇ ಇಲ್ಲ. ಈ ಮನೆಗೆ ಬಂದು ಹೋಗಿ ಮಾಡೋಕ್ಕೂ ಆಗಲ್ಲ. ನಾನು ಚೆಂದಾಗಿ ನೋಡ್ಕೊಳ್ಳಲ್ಲವ ಆಕಿ. ಆಕಿ ಏನು ಅಡಿಗೆನೇ ಬರಲ್ಲವ ಮಾಡಾಕ. ನನಗೇನು ಆಕಿಗೆ ಅಡಿಗೆ ಬರ್ತೈತಿ ಅಂತ ಅನ್ಸಂಗಿಲ್ಲ. ಆಮ್ಯಾಗ ನೋಡು ಎಲ್ಲ ನೀನೇ ಬಾಚ್ಬೇಕಾಕತಿ, ಎಲ್ಲ ನೀನೇ ಮಾಡಾಕ್ಬೇಕಾಕತಿ. ದಿನ ಅವನ್ಕು ರೆಡಿಯಾಗಿ ಫ್ಯಾಷನ್ ಡಿಸೈನು ಫ್ಯಾಷನ್ನು ಅಂತೇಳಿ ಅಲ್ಲಿ ಹೊಂಟು ನಿಂದಿರ್ತಾಳ. ಅವಾಗ ಏನು ಮಾಡ್ತೀಯ ನೋಡು. ಅಯ್ಯೋ ಅವ ನನಗೆ ಸಾಕಾಗೈತವ. ನಿಮ್ಮ ಅಪ್ಪ ಒಂಥರ, ನಿಮ್ಮ ಅಣ್ಣ ಒಂಥರ, ನೀವೊಂಥರ. ನನಗೆ ಈ ಮನ್ಯಾಗ ಸಿಕ್ಕೊಂಡು ಸಾಕಾಗಿ ಹೋಗೈತತ್ತಾಗ. ಅದಕ್ಕೆ ಈ ಸಲ ಒಂದು ಯಾವ್ದಾರ ಒಂದು ಒಳ್ಳೇದೊಂದು ಚಲೋ ಹೊತ್ತಂಗೆ ಮನೆಗೆ ಮೊದಲು ಮನೆದು ಶಾಂತಿ ಹೋಮ ಮಾಡಿಸ್ಬೇಕಂತ ಮಾಡೀನಿ, ಒಂದು ಪೂಜೆ ಮಾಡಿಸ್ಬೇಕಂತ ಮಾಡೀನತ್ತಾಗ. ಸಾಕಾಗೈತತ್ತಾಗ. ಮೊದಲು ಒಂದು ಗಣ ಹೋಮನೂ ಮಾಡಿಸ್ಬೇಕಾಗೈತತ್ತಾಗ. ಯಾಕೆ ಮನೆ ಒಳಗೆ ವಿಘ್ನ ಭಾಳ ಆಗಕತ್ತೈತಿ. ಒಂದು ಪೂಜೆ ಅಂತ ಆತಂದ್ರೆ ಎಲ್ಲ ಸರಿ ಹೋಗತಿ. ನೀ ಪೂಜೆ ಮಾಡ್ಕೊಂತ ಗಂಟೆ ಬೆಳ್ಕೊಂತ ಕುಂದ್ರು, ಆಕೆ ಸೊಸಿಯಾಗಿ ಬಂದು ಎಲ್ಲ ಹೊಡ್ಕೊಂಡು ಹೋಗ್ಲತ್ತಾಗ. ಈಗ ಅಣ್ಣ ಆಕಿ ಮಾತು ಕೇಳ್ತಾನ, ಆಮ್ಯಾಗ ನೋಡು ಯಾವ ಮಾತು ಕೇಳಲ್ಲ ಬಿಡಲ್ಲ ನಿಂದು. ನನಗೇನ ಆಕಿ ಮನೆ ಸೊಸೆಯಾಗಿ ಬರೋದು ಇಷ್ಟ ಇಲ್ಲ. ನೀನು ಎಲ್ಲ ಮೊನ್ನೆ ನೀನು ಅಣ್ಣಗೆ ಹೋಗಕ್ಕೆ ಬಿಟ್ಟೆ ತಪ್ಪು ಮಾಡಿದ್ದ. ನೀವು ಹೋಗಕ್ಕೆ ಬಿಡಬಾರ್ದಾಗಿತ್ತವ. ಆಕಿ ಲಕ್ಷ್ಮಿ ಅದಳಲ್ಲ, ಆಕಿ ಯಾಕೆ ಗೊತ್ತೇನ ಮುದ್ದಾಮ ಜೊತೆಗೆ ಕರ್ಕೊಂಡೋಗಿ ಅನ್ಸಿದ್ಲು. ಆಕಿನೂ ಆಕೆ ಈಕಿನೂ ಆಕೆ. ಆಕಿಗೂ ಇದು ದೊಡ್ಡ ಮನೆ ಇದು ಒಂಥರ, ಇವರಿಬ್ರು ಫ್ರೆಂಡ್ಸ್ ಅಲ್ಲ. ಇವನ್ನೇ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ನಾವಿಬ್ರು ಫ್ರೆಂಡ್ಸ್ ಆಗಿರ್ಬೋದು, ಅವರಿಬ್ರು ಫ್ರೆಂಡ್ಸು ನಾವಿಬ್ರು ಫ್ರೆಂಡ್ಸು, ಜೊತೆಯಾಗೇ ಇರ್ಬೋದು, ಜೊತೆಯಾಗೇ ಹೋಗ್ಬೋದು ಬರ್ಬೋದು ಅಂತ ಅಂದಾಜು ಅವ್ರದ್ದು. ಇದ್ರೂ ಇರ್ಬೋದು. ಈಗ ಏನು ಮಾಡೋಕ್ಕಾಕತ್ತವ? ನಿಮ್ಮಪ್ಪ ನನ್ನ ಮಾತು ಕೇಳೋಂಗಿಲ್ಲ. ಅದು ಅಲ್ಲದೆ ಅವರೇ ಮನೆಗೆ ಬಂದು ಮಾತಾಡಿ ಹೋಗಿ ಆತು. ಅದು ಅಲ್ಲದೆ ನಾವು ಅಂಟಿ ನೋಡಿದೇನು ಎಷ್ಟು ಸೊಕ್ಕು. ನನಗೆ ಭಾಳ ಸಿಟ್ಟ ಬಂದ್ಬಿಟ್ಟಿತ್ತು. ನನಗೂ ಹೊಡಿತೀನಿ ಅಂತಾಳ, ನಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರ. ನೀನು ಒಂಚೂರು ಹಿಡ್ತಾಗಿರೋ ಅಂತಾರ, ನಾನೇನು ಹಿಡ್ತಾ ಬಿಟ್ಟು ಮಾತಾಡೀನಿ? ಏಯ್ ದೊಡ್ಡವ್ರಿಗೆ ಒಂದಿಟ್ಟು ಮರ್ಯಾದೆ ಕೊಡು. ಅಕ್ಕಿ ಈಕಿ ಅಂತ ನಿನ್ನ ಒಂದಿಟ್ಟು ಮರ್ಯಾದೆ ಕೊಟ್ಟು ಮಾತಾಡಂಗೆಲ್ಲ ಮಾತಾಡಬಾರ್ದವ. ನೀ ಎಷ್ಟಾದರೂ ಸಣ್ಣಕ್ಕಾಗೆ ಇರು. ನೀ ಮರ್ಯಾದೆ ಕೊಡಂತಿ. ಅಲ್ಲಿ ಯಾರ ಏನೋ ಕಂಡಾರ ನಿನ್ನ ಮುಂದೆ ನಿನ್ನ ಮಗಳಿಗೆ ಹೊಡಿತೀನಿ ಅಂತ ಇದ್ರೆ ಸುಮ್ಮನಾದಿ. ಆಗಲಿ ಬಿಡು, ವಯಸ್ಸಿನಾಗಿ ದೊಡ್ಡವರು. ಏನಾಯ್ತು ಒಂದು ಮಾತಂದ್ರೆ ನೀನು ಮಾಡಿದ್ದು ಹಂಗೆ ಇತ್ತು. ಮೊನ್ನೆ ನೋಡಿದ್ದಿಲ್ಲ ಗಾಯತ್ರಿನೂ ಬಂದು ಬಾಯಿಗೆ ಬಂದಂಗೆ ಬೈಲಿಲ್ಲ ನಿನಗೆ ನನ್ನ ಇದ್ರಿಗೆ. ಸುಮ್ಮನೆ ಇದ್ದೆ, ಯಾಕೆ ನೀ ಮಾಡಿದ್ದು ತಪ್ಪ ಇತ್ತು. ನಿನಗೆ ಯಾಕೆ ಬೇಕು ದೊಡ್ಡವ್ರು ಮಾತಾಡೋತ್ನೇ ಬಂದು ನಡಕ್ಕೆ ಮಾತಾಡೋ ಉಸಾಬರಿ. ನೀ ಮಾಡ್ತೀಯ ಅಂತ ಕೆಲಸ, ಅದಕ್ಕೆ ಬೈದ್ಲಕ್ಕೆ. ನೀ ಹೋಗಿಗ ನಾಷ್ಟ ಮಾಡಿಟ್ಟಿನ ತಿನ್ನೋದಾದ್ರೆ ತಿನ್ನ, ಇಲ್ಲ ಹೋಗು ಏನಾರು ಮಾಡ್ಕೊ. ಮೊದಲು ಕಾಲೇಜ್ಗೆ ಹೋಗೋ ಕಡೆ ಲಕ್ಷ್ಯ ಕೊಡು. ಏನು ಈಗ ನೋಡು ಆಕಿ ನೋಡು ಕಾಲೇಜ್ಗೆ ಹೋಗಿಲ್ಲ ಅಂದ್ರು ಏನೋ ಒಂದು ಕೆಲಸ ಅಂತ ಮಾಡ್ತಾ ಇದ್ದಾಳ. ಅದರಿಂದ ಆಕಿಗೆ ಹೆಸರು ಬರ್ತೈತಿ, ರೊಕ್ಕನೂ ಬರ್ತೈತಿ. ಈಗ ನೀನು ದಂಡ ಪಿಂಡದ ಗತೆ 3 ಹೊತ್ತು ಮನೆಯಾಗಿದ್ದೆ ಅಂದ್ರೆ ನಾಳೆ ಅದಕ್ಕೊಂದು ಮಾತಂತಾಳ, ಅವಾಗ ಅನಿಸ್ಕೊ. ಅವ್ವಾ ಹೋಗವ, ನನ್ನ ಕೆಲಸ ಐತಿ, ಹೋಗತ್ತಾಗ.